ನಮಸ್ಕಾರ ವೀಕ್ಷಕರೇ, ಡಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ. ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಹುಸಿಗೇರಿ. ಕುಷ್ಟಗಿ ತಾಲೂಕಿನ ಮಿಟ್ಟಲ್ಕೋಡು ಗ್ರಾಮದಲ್ಲಿ ಕಳೆದ 5-6 ತಿಂಗಳುಗಳಿಂದ ಗ್ರಾಮ ಪಂಚಾಯಿತಿ ಕೊಳವೆ ಬಾವಿಯ ಕುಡಿಯುವ ನೀರು ಅಪಾರ ಪ್ರಮಾಣದಲ್ಲಿ ರಸ್ತೆಗೆ ಹರಿದು ಪೋಲಾಗುತ್ತಿದೆ ಎಂದು ಗ್ರಾಮಸ್ಥರು ದೂರು ನೀಡಿದ್ದಾರೆ. ತುಗುಲಡೋಣಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಈ ಮಿಟ್ಟಲ್ಕೋಡು ಗ್ರಾಮದಲ್ಲಿ ಜನ ಕುಡಿಯುವ ನೀರಿಗೆ ಗ್ರಾಮದ ಮಠದ ಬಾವಿಯನ್ನು ಅವಲಂಬಿಸಿದ್ದಾರೆ. ಗ್ರಾಮದಿಂದ 1 ಕಿಲೋಮೀಟರ್ ದೂರವಿರುವ ಗ್ರಾಮ ಪಂಚಾಯಿತಿಯ ಕೊಳವೆ ಬಾವಿಯಿಂದ ಪೈಪ್ಲೈನ್ ಮುಖಾಂತರ ಈ ಬಾವಿಗೆ ನೀರು ಪೂರೈಸಲಾಗುತ್ತಿದೆ. ಮಹಿಳೆಯೊಬ್ಬಳು ಬಾವಿಯಲ್ಲಿ ಬಿದ್ದು ಮೃತಪಟ್ಟ ಹಿನ್ನೆಲೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು 5-6 ತಿಂಗಳಿಂದ ಬಾವಿಗೆ ಬಿಡುತ್ತಿದ್ದ ಕುಡಿಯುವ ನೀರಿನ ಸಂಪರ್ಕ ಕಡಿತಗೊಳಿಸಿದ್ದಾರೆ. ಗ್ರಾಮದ ಜನರಿಗೆ ಕುಡಿಯುವ ನೀರಿನ ತೊಂದರೆ ನೀಗಿಸಲು ಅಧಿಕಾರಿಗಳು ಅದೇ ಪೈಪ್ಲೈನ್ ಮೂಲಕ ನೀರು ಬಿಡುವ ವ್ಯವಸ್ಥೆ ಮಾಡಿದ್ದಾರೆ. ಆದರೆ ಅದಕ್ಕೆ ನಲ್ಲಿ ಅಳವಡಿಸದೆ ಹಾಗೆ ಬಿಟ್ಟಿದ್ದಾರೆ. 3 ಇಂಚಿನ ಪೈಪ್ ಮೂಲಕ ಯಥೇಚ್ಛವಾಗಿ ಬರುವ ನೀರು ಸುಮ್ಮನೆ ರಸ್ತೆಗೆ ಹರಿಯುತ್ತಿದೆ. ನೀರು ಸಾಕಾದಾಗ ಬಂದ್ ಮಾಡುವ ವ್ಯವಸ್ಥೆ ಸಹ ಇಲ್ಲದಿರುವುದರಿಂದ ವಿದ್ಯುತ್ ಇರುವವರೆಗೂ ನೀರು ಬೆಳಿಗ್ಗೆಯಿಂದ ಸಂಜೆವರೆಗೂ ಸದಾ ಹರಿಯುತ್ತಿರುತ್ತದೆ. ಇದರಿಂದ ರಸ್ತೆ ಪಾಚಿಗಟ್ಟಿ ಮಹಿಳೆಯರು, ಮಕ್ಕಳು, ವೃದ್ಧರು ಜಾರಿ ಬೀಳುತ್ತಿದ್ದಾರೆ ಎಂದು ಅಲ್ಲಿಯ ಪರಿಸ್ಥಿತಿಯನ್ನು ಗ್ರಾಮದವರು ವಿವರಿಸಿದ್ದಾರೆ. ಈ ಕುರಿತು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ಗಮನಕ್ಕಿದೆ. ಆದರೆ ನೀರು ಪೋಲಾಗುತ್ತಿರುವುದನ್ನು ತಡೆಯಲು ಮುಂದಾಗುತ್ತಿಲ್ಲ ಎಂದು ಆರೋಪಿಸುತ್ತಿರುವ ಗ್ರಾಮಸ್ಥರು ಈ ಮೊದಲಿನಂತೆ ಮಠದ ಬಾವಿಗೆ ಪೈಪ್ಲೈನ್ ಅಳವಡಿಸಿ ನೀರು ತುಂಬಿಸಿ ಅದೇ ಬಾವಿಯ ನೀರನ್ನು ಉಪಯೋಗಿಸುತ್ತೇವೆ ಎಂದು ಸಾಕಷ್ಟು ಬಾರಿ ಮನವಿ ಮಾಡಲಾಯಿತು. ಅಧಿಕಾರಿಗಳು ಮಾತ್ರ ಯಾರಾದರೂ ಬಾವಿಯೊಳಗೆ ಬಿದ್ದು ಜೀವಹಾನಿ ಮಾಡಿಕೊಳ್ಳುತ್ತಾರೆ ಎಂದು ಉತ್ತರ ನೀಡುತ್ತಿದ್ದಾರೆ. ಅದೇ ಪೈಪಿಗೆ ನಲ್ಲಿ ಅಳವಡಿಸಿ ಎಂದು ಕೇಳಿದರೆ ನೀರಿನ ಒತ್ತಡಕ್ಕೆ ಪೈಪು ಒಡೆಯುತ್ತದೆ ಎಂದು ಹೇಳುತ್ತಿದ್ದಾರೆ ವಿನಃ ನೀರು ಪೋಲಾಗುವುದನ್ನು ತಡೆಯಲು ಮುಂದಾಗುತ್ತಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿರುವ ಗ್ರಾಮಸ್ಥರು ಮಠದ ಬಾವಿಯ ಹತ್ತಿರ ಸಿಂಟೆನ್ಸಿ ಸಿಮೆಂಟ್ ಟ್ಯಾಂಕ್ ಅಳವಡಿಸಿ ಅಥವಾ ಮನೆಗಳಿಗೆ ನಳದ ವ್ಯವಸ್ಥೆಯನ್ನಾದರೂ ಮಾಡಿ ಎಂದು ಈ ಮೂಲಕ ಒತ್ತಾಯಿಸುತ್ತಿದ್ದಾರೆ. ಈ ಕುರಿತು ಪ್ರತಿಕ್ರಿಯೆ ನೀಡಿದ ಗ್ರಾಮ ಪಂಚಾಯಿತಿ ಪಿಡಿಒ ದಸ್ತಗಿರಿ ಸಾಬ್ ಅವರು, ತುಗ್ಗಲಡೋಣಿ ಗ್ರಾಮ ಪಂಚಾಯಿತಿಗೆ ಅಧಿಕಾರ ಸ್ವೀಕರಿಸಿ 1 ತಿಂಗಳಾಗಿದೆ. ಮಿಟ್ಟಲ್ಕೋಡು ಗ್ರಾಮಕ್ಕೆ ಭೇಟಿ ನೀಡಿಲ್ಲ. ಅಲ್ಲಿನ ಬಾವಿಯಲ್ಲಿ ಒಬ್ಬ ಮಹಿಳೆ ಬಿದ್ದು ಸಾವನ್ನಪ್ಪಿದ್ದರ ಹಿನ್ನೆಲೆ ಜನರ ಸುರಕ್ಷತೆ ಹಿತದೃಷ್ಟಿಯಿಂದ ಬಾವಿಗೆ ನೀರು ಬಿಟ್ಟಿಲ್ಲ. ಸೋಮವಾರ ಗ್ರಾಮಕ್ಕೆ ಭೇಟಿ ನೀಡಿ ನೀರು ಪೋಲಾಗದಂತೆ ತಡೆಯಲು ಏನಾದರೂ ವ್ಯವಸ್ಥೆ ಮಾಡುತ್ತೇನೆ ಎಂದು ತಿಳಿಸಿದ್ದಾರೆ. ನಮ್ಮ ಹೆಸರು ಬಿಸಿಲು ಚಲೋ ಇದಿಲ್ಲ. ಎಷ್ಟು ದಿವಸ ಆಯ್ತು? ಅಲ್ಲಿ ಒಂದು 5-6 ತಿಂಗಳು ಆತೇನ್ರಿ? 5-6 ತಿಂಗಳು ಆಯ್ತಿಲ್ಲ. ದಿವಸ ಮಂದಿ ಬೀಳ್ತಾರ ನಿನ್ನೆ ಗಂಗಾ ಬಿಲ್ ಅಂತ ಬಡಿಯಾರ ಇವತ್ತು ಬಿದ್ದು ಇವತ್ತು ಬಿಡ್ಲ ದಿವಸ ಬೀಳ್ತಾರಲ್ಲ. ಹ್ಞೂ.